ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಮಕರ ರಾಶಿಯವರಿಗೆ ಅತ್ಯಂತ ಪವಿತ್ರವಾದ ಫಲಪ್ರದವಾದ ಆ ಪವಿತ್ರ ಕ್ಷೇತ್ರವೇ ಕೇರಳದ ಶಬರಿಮಲೆ ಸ್ವಾಮಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ನಡುವೆ ಇರುವ ಈ ಕ್ಷೇತ್ರ ಅಷ್ಟ ಐಶ್ವರ್ಯಗಳನ್ನು ನೀಡುವ ಮತ್ತು ಶನಿ ದೋಷಗಳನ್ನು ಭಸ್ಮ ಮಾಡುವ ಶಕ್ತಿಯನ್ನು ಹೊಂದಿದೆ. ಹರಿಹರ ಸುತನಾದ ಅಯ್ಯಪ್ಪನು ಇಲ್ಲಿ ಯೋಗ ಮುದ್ದೆಯಲ್ಲಿ ನೆಲೆಸಿದ್ದು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಕರುಣಾಮಯಿ ಆಗಿದ್ದಾರೆ. ಮಕರ ರಾಶಿಗೂ ಈ ದೇವಸ್ಥಾನಕ್ಕೂ ಇರುವ ನಂಟಾದರೂ ಏನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ ಅಧಿಪತಿ ಶನಿದೇವ. ಶನಿಯು ಕರ್ಮಕಾರಕ ಮತ್ತು ನ್ಯಾಯಾಧೀಶ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯನ್ನು ಶನಿ ದೋಷ ನಿವಾರಕ ಅಂತ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಶನಿದೇವನು ಅಯ್ಯಪ್ಪ ಸ್ವಾಮಿಯನ್ನು ಪೀಡಿಸಲು ಸಾಧ್ಯವಾಗಲೇ ಇಲ್ಲ. ಆದ್ದರಿಂದ ಅಯ್ಯಪ್ಪನ ಭಕ್ತರಿಗೆ ಶನಿಯ ಕಾಟ ಇರೋದಿಲ್ಲ ಅಂತ ನಂಬಿಕೆ ಇದೆ. ಮಕರ ರಾಶಿಯವರಿಗೆ ಶನಿ ದಶೆ, ಅರ್ಧಾಷ್ಟಮ ಶನಿ ಅಥವಾ 7 ಶನಿಯ ಪ್ರಭಾವ ಹೆಚ್ಚಾದಾಗ ಶಬರಿಮಲೆಗೆ ಭೇಟಿ ನೀಡುವುದು ನಿಮಗೆ ಮರುಜನ್ಮ ಪಡೆದಷ್ಟೇ ಒಂದು ಅನುಭವ ಆಗುತ್ತೆ. ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನದಂದು ಮಕರ ಜ್ಯೋತಿಯ ದರ್ಶನ ಮಾಡೋದು ಈ ರಾಶಿಯವರಿಗೆ ಜೀವನದ ಅತಿ ದೊಡ್ಡ ಭಾಗ್ಯವೆಂದು ಪರಿಗಣಿಸಲಾಗುತ್ತೆ. ಇನ್ನು ನೀವು ಅಲ್ಲಿ ಭೇಟಿ ನೀಡುವುದರಿಂದ ನಿಮಗೆ ಆಗುವ ಪ್ರಯೋಜನಗಳಾದರೂ ಏನೇನು ಅಂತ ನೋಡೋದಾದರೆ, ಕರ್ಮದೋಷ ನಿವಾರಣೆ. ಮಕರ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಎದುರಿಸುವ ಹಲವು ವಿಘ್ನಗಳು ಅಯ್ಯಪ್ಪನ ದರ್ಶನದಿಂದ ದೂರವಾಗುತ್ತೆ. ಶಿಸ್ತು ಮತ್ತು ಮಾನಸಿಕ ಸ್ಥಿರತೆ. ಮಲೆಗೆ ಹೋಗಿ ಮಾಲೆಯನ್ನು ಧರಿಸಿ ವ್ರತ ಮಾಡೋದ್ರಿಂದ ಮಕರ ರಾಶಿಯವರಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಮೂಡುತ್ತೆ. ಆರ್ಥಿಕ ಯಶಸ್ಸು. ಶನಿಯ ಅನುಗ್ರಹ ದೊರೆತಾಗ ಮಕರ ರಾಶಿಯವರಿಗೆ ಭೂಮಿ, ಆಸ್ತಿ ಮತ್ತು ಉದ್ಯೋಗದಲ್ಲಿ ಅಪಾರ ಪ್ರಗತಿ ಅನ್ನೋದು ಕಂಡುಬರುತ್ತೆ. ಇನ್ನು ವಿಶೇಷ ಪೂಜೆ ಮತ್ತು ಸಮಯ. ಮಕರ ರಾಶಿಯವರು ಶನಿವಾರ ಅಥವಾ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಭೇಟಿ ನೀಡೋದು ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಇಲ್ಲಿ ಸ್ವಾಮಿಗೆ ತುಪ್ಪದ ಅಭಿಷೇಕ ಮಾಡಿಸೋದು ಮತ್ತು ಶನಿ ದೋಷದ ಪ್ರಭಾವ ತಗ್ಗಿಸೋದಕ್ಕೆ ಎಳ್ಳಿನ ಪೂಜೆ ಮಾಡಿಸೋದು ವಿಶೇಷ ಫಲವನ್ನು ನೀಡುತ್ತೆ. ದೇವಸ್ಥಾನವು ಮಂಡಲ ಪೂಜೆ ಮತ್ತು ಮಕರ ವಿಳಕು ಸಮಯದಲ್ಲಿ ಮಾತ್ರ ತೆರೆದಿರುತ್ತೆ ಹಾಗೂ ಪ್ರತಿ ತಿಂಗಳ ಮೊದಲ 5 ದಿನಗಳಲ್ಲಿ ತೆರೆದಿರುತ್ತೆ. ಶಬರಿಮಲೆಯು ಕೇರಳದ ಪತನಂತಿಟ್ಟ ಜಿಲ್ಲೆಯಲ್ಲಿದೆ. ಕೊಟ್ಟಾಯಂ ಅಥವಾ ಚೆಂಗನೂರು ಹತ್ತಿರದ ರೈಲ್ವೆ ನಿಲ್ದಾಣಗಳು. ಅಲ್ಲಿಂದ ಪಂಪಾವರೆಗೆ ಬಸ್ ಮೂಲಕ ಹೋಗಿ ನಂತರ ಪಾದಯಾತ್ರೆಯ ಮೂಲಕ ಸನ್ನಿಧಾನವನ್ನು ತಲುಪಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಮಕರ ರಾಶಿಯವರ ಬದುಕಿನಲ್ಲಿ ಬೆಳಕು ನೀಡುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಅಪಾರ. ನೀವು ಮಕರ ರಾಶಿಯವರಾಗಿದ್ದರೆ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ ಸ್ವಾಮಿಯ ಅನುಗ್ರಹವನ್ನು ಪಡೀರಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಮಕರ ರಾಶಿಯ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಬರೀರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.